ಹೆಲ್ಪ್ ನೋಡಿ, ಲೈಫಲ್ಲಿ ಏನಂತ ಹೇಳಿದ್ರೆ, ಯಾರು ನಿಮಗೆ ವ್ಯಾಲ್ಯೂ ಮಾಡ್ತಾರೆ ಅಂತ ನೀವು ಸುತ್ತಾನು ಸರ್ಚ್ ಮಾಡ್ತೀರಾ. ಯಾರು ನಮಗೆ ಪ್ರೀತಿ ಕೊಡ್ತಾರೆ ಅಂತ ಸುತ್ತಾನು ಸರ್ಚ್ ಮಾಡ್ತೀರಾ. ಇನ್‌ಸ್ಟೆಡ್ ಆಫ್ ದಟ್ ನಿಮ್ಮೊಳಗಡೆ ಆ ಒಂದು ಗೌರವ, ಆ ಒಂದು ಪ್ರೀತಿ, ಇಲ್ಲಿ ಎಲ್ಲದನ್ನು ಪಡೆಯುವಂತಹ ಅರ್ಹತೆ ಎಲ್ಲದೂನು ನಿಮ್ಮ ಒಳಗಡೆ ಇರಿಯುತ್ತೆ. ಓಕೆ. ಅಂದ್ರೆ ಏನದು ಅರ್ಥ? ಸೊ ನೀವು ಇಲ್ಲಿ ಭೂಮಿಗೆ ಬಂದಿರೋದು ಆಸ್ ಎ ವಿಸಿಟರ್ ಆಗಿ ನಾವು ಭೂಮಿಗೆ ಬಂದಿದ್ದೀವಿ. ಭೂಮಿಲಿ ಲಿವ್‌ನ ಮಾಡ್ತಿದ್ದೀವಿ. ಜಸ್ಟ್ ವಿ ವೇಕೇಟ್ ದಿಸ್ ಅರ್ತ್ ಅಲ್ವಾ? ಬಟ್ ಅದಕ್ಕೇನೆ ಹೇಳುದು, ಯಾಕೆ ನಾವು ಅದ್ಭುತ, ಯಾಕೆ ನಾವು ಈ ಒಂದು ಲೈಫು ಒಂದು ಯಾವಾಗಲೂ ಒಂದು ವಂಡರ್‌ಫುಲ್ ಲೈಫ್ ಅಥವಾ ಒಂದು ಅದ್ಭುತವಾದ ಜೀವನ ಅಂತ ಯಾಕೆ ಹೇಳೋದು ರಿಪೀಟೆಡ್ ಆಗಿ ಯಾಕೆ ತಿಳ್ಕೊಬೇಕಂತ ಹೇಳಿದ್ರೆ, ಸೊ ಇಲ್ಲಿ ನಮ್ಮ ಬಾಹ್ಯ ಸೌಂದರ್ಯ ಒಂದಾದ್ರೆ, ನಮ್ಮ ಇನ್ನರಲ್ಲಿ ಎಲ್ಲದೂನು ಇರುವಂಥದ್ದು. ಓಕೆ. ಜಸ್ಟ್ ನೀವು ಏನೋ ಒಂದು ಅಚೀವ್‌ಮೆಂಟ್ ಮಾಡಿದ್ರಿ, ಅದರಿಂದ ನಿಮ್ಮನ್ನ ಇದ್ ಮಾಡೋದಕ್ಕಾಗೋದಿಲ್ಲ, ಅಳಿಲಿಕ್ಕಾಗೋದಿಲ್ಲ. ಓಕೆ. ಅಥವಾ ಇನ್ನೊಬ್ರು ಒಪಿನಿಯನ್ ಹೇಳಿದ ತಕ್ಷಣ ನಿಮ್ಗೆ ಅವ್ರು ಏನೋ ಸ್ವಲ್ಪ ಡೌನ್ ಆಗಿ ಹೇಳಿದ್ರೆ ನೀವು ಡೌನ್ ಆಗೋದಿಲ್ಲ. ಅಪ್ ಆಗಿ ಹೇಳಿದ್ರೆ ನೀವು ಅಪ್ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ನಿಮ್ಮ ಒಳಗಡೆ ಎಲ್ಲಾ ರೀತಿ ಸಾಧನೆ, ಶಕ್ತಿ ಪ್ರತಿಯೊಂದು ಇರುತ್ತೆ. ಓಕೆ. ಬ್ಯೂಟಿ, ಆಂತರಿಕ ಸೌಂದರ್ಯ ಅಂದ್ರೆ ಅದೇನೆ. ಓಕೆ. ಆಂತರಿಕ ಶಕ್ತಿ ಅಂದ್ರೆ ಅದೇನೆ. ನಮ್ಮ ಸೋಲಲ್ಲಿ ಎಲ್ಲ ಇರುವಂಥದ್ದು. ನಿಮ್ಮ ಪವರ್ ಅದು. ನಿಮ್ಮ ಡೀಪೆಸ್ಟ್ ಪವರ್ ಅದು. ಓಕೆ. ಸ್ಟ್ರಾಂಗೆಸ್ಟ್ ಪವರ್ ಅದು. ಇಲ್ಲಿ ವಿ ಆರ್ ಯೂನಿಕ್. ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನೀವು ಯಾರೊಬ್ಬರಿಗೂ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಒಳಗಿನ ಶಕ್ತಿನ ನೀವು ಅವೇಕನ್ನ ಮಾಡಬೇಕು. ಅದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಯು ಆರ್ ಆಲ್ವೇಸ್ ಪವರ್‌ಫುಲ್ ಸೋಲ್. ಯು ಆರ್ ಪವರ್‌ಫುಲ್ ಬೀಯಿಂಗ್. ಯು ಆರ್ ಇನ್ಫಿನೈಟ್ ಬೀಯಿಂಗ್. ನೀವೊಂದು ಅದ್ಭುತ ಶಕ್ತಿ. ಒಂದು ಆ, ಇಲ್ಲಿ ಎಷ್ಟೋ ಅಸಂಖ್ಯಾತ ಜೀವ ಇದೆಯಲ್ವಾ, ಎಲ್ಲದನ್ನು ಕೂಡ ಪ್ರತಿಯೊಂದು ಯೂನಿಕ್ ಅಲ್ವಾ? ಅಂದ್ರೆ ಅದನ್ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸೋಲ್ ಪವರ್‌ಗೆ ನೀವು ಕನೆಕ್ಟ್ ಆದಾಗ, ಓಕೆ, ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ. ಅದಕ್ಕೆ ಹೇಳೋದು, ನೀವು ಜಸ್ಟ್ ಒಂದು 5 ಮಿನಿಟ್ ಕೂತ್ಕೊಂಡು ನಿಮ್ಮ ಒಳಗಿನ ಶಕ್ತಿಯನ್ನ ನೀವು ಅರಿವನ್ನ ಮಾಡ್ಕೊಂಡಾಗ, ಇದು ಯಾವುದು ನಿಮ್ಗೆ ಒಂದು ಏನ್ ಲೈಫಲ್ಲಿ ನಿಮ್ಗೆ ಸರ್ಕಮ್‌ಸ್ಟಾನ್ಸ್ ಇದ್ರು, ಚಾಲೆಂಜಸ್ ಇದ್ರು, ಅದು ಏನು ಅಂತ ಅನ್ಸೋದಿಲ್ಲ. ನಿಮ್ಮ ಸಬ್‌ಕಾನ್ಷಿಯಸ್‌ಲಿ ನೀವು ಸೊಲ್ಯೂಷನ್ ಕಡೆ ಫೋಕಸ್‌ನ ಮಾಡ್ತೀರಾ. ಸಬ್‌ಕಾನ್ಷಿಯಸ್‌ಲಿ ನೀವು ಆ ಒಂದು ಅಸಂಖ್ಯಾತ ಶಕ್ತಿಗೆ ಕನೆಕ್ಟ್ ಆಗ್ತೀರಾ. ಅದು ಇಂಪಾರ್ಟೆಂಟ್ ಇರೋದು. ಓಕೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಿ ಆರ್ ಗಿಫ್ಟೆಡ್. ಯು ಆರ್ ಗಿಫ್ಟೆಡ್ ಟು ದಿಸ್ ಅರ್ತ್. ಓಕೆ. ನಾವಿಲ್ಲಿ ಲಿವ್‌ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್. ಓಕೆ. ಈ ಒಂದು ಅರ್ತ್‌ಗೆ ನಾವು ಗಿಫ್ಟ್. ಅರ್ತ್ ಕೂಡ ನಮ್ಗೆ ಸರ್ವ್ ಮಾಡ್ತಿದೆ. ನಾವು ಕೂಡ ಅರ್ತ್‌ಗೆ ಸರ್ವ್ ಮಾಡ್ತಿದ್ದೀವಿ. ಓಕೆ. ವಿ ಆರ್ ಆಲ್ವೇಸ್ ಲೈಕ್ ಒಂದು ಪವರ್‌ಫುಲ್ ಬೀಯಿಂಗ್. ಇದನ್ನ ಅರಿವನ್ನ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ರಿಮೆಂಬರ್‌ನ ಮಾಡ್ಕೊತಾನೆ ಇರಿ. ಓಕೆ. ಬಿಕಾಸ್ ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಆ ಪವರ್ ಇದೆ. ಓಕೆ. ನನ್ನಲ್ಲಿ ಹೀಲಿಂಗ್‌ನ ಪವರ್ ಇದೆ, ನನ್ನಲ್ಲಿ ಡಿವೈನ್‌ನ ಪವರ್ ಇದೆ. ಓಕೆ. ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಡಿವೈನ್. ಈ ರೀತಿ ಹೇಳ್ಕೊಂತ ಬನ್ನಿ. ಸೊ ಎಲ್ಲದನ್ನು ಕೂಡ ನಿಮಗೆ ತಂತಾನೆ ಆಟೋಮೆಟಿಕಲಿ ನ್ಯಾಚುರಲ್ ಆಗಿ ಅದು ಬರಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಒಳಗಿನ ಶಕ್ತಿ. ಓಕೆ. ಥ್ಯಾಂಕ್ ಯು ಸೊ ಮಚ್.